ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ಈ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ಗಳು ಅಥವಾ ಈ ವಿಚಿತ್ರಗಳು, ಬ್ರಹ್ಮಾಂಡದಿಂದ ಏನೇನೋ ವಿಚಿತ್ರ ಘಟನೆಗಳು ನಡೀತವೆ, ಯಾವತ್ತೂ ನಮಗೆ ಗೊತ್ತಿಲ್ಲಾರದೆ ಆಗಿರ್ತಕ್ಕಂಥ ತುಂಬ ಖುಷಿ ಕೊಡ್ತಕ್ಕಂಥ ಕೆಲವೊಂದು ಘಟನೆಗಳು ನಡೀತವೆ ಅಂತ ಏನು ನಂಬಿದ್ದೀವಿ. ಅದು ಆಗುತ್ತೆ, ಲೈಕ್ ರ್ಯಾಂಡಮ್ ಆಗಿ ಆಗುತ್ತೆ ಲೈಫಲ್ಲಿ. ಬಟ್ ಎಷ್ಟರ ಮಟ್ಟಿಗೆ ನಮ್ಮ ಕಂಟ್ರೋಲಲ್ಲಿ ಇದೆ ಅಂದರೆ ನಾವೇ ಅದನ್ನು ಬೇಕಾದಾಗ ಈಗ ಹೆಂಗೆ ಬೇಕಂಗೆ ಅಡುಗೆ ಮಾಡ್ಬೋದಲ್ಲ ನಾವು, ಆ ಥರ ಅಟ್ರ್ಯಾಕ್ಟ್ ಮಾಡ್ಬೋದಾ, ಅಥವಾ ಇದ್ರ ಹಿಂದಿನ ಮೆಕ್ಯಾನಿಸಮ್ ಏನು, ಬೇಸಿಕಲಿ ಯಾಕೆ ಈ ಥರ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ಗಳನ್ನು ನಾವು ನಮ್ಮಲ್ಲೇ ಮಾಡೋಂಥ ಆ ಒಂದು ಕೆಪಾಸಿಟಿ ಇದೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಈ ಒಂದು ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ಗಳು ಎಲ್ಲರಿಗೂ ನಡೆದಿರುತ್ತೆ. ಇದನ್ನು ನಾವು ಕೆಲವೊಂದು ಸಲ ಟೆಲಿಪತಿ ಅಂತ ಕೂಡ ಅಂದ್ಕೊಂಡಿರ್ತೀವಿ. ಕೆಲವೊಬ್ಬರನ್ನ ನೆನೆಸ್ಕೊಳ್ತಾ ಇರಬೇಕಾದ್ರೆ ಅವ್ರ ಮೆಸೇಜ್ ಬರೋದು, ಅಥವಾ ತುಂಬ ದಿನಗಳಿಂದ ಒಬ್ಬರನ್ನ ನೆನೆಸ್ತಾ ಇದ್ದಾಗ ಅವರಿಂದ ಏನೋ ಸುದ್ದಿ ಬರೋದು, ಈ ಥರ ಅವಾಗ ನಡೀತಾ ಇರುತ್ತೆ. ಬಟ್ ಇದಕ್ಕೆ ಪ್ಯಾಟ್ರನ್ಸ್ ಅಂತ ಇರಲ್ಲ. ಇದಕ್ಕೆ ಓಕೆ, ನಾನು ಇವತ್ತು ನೆನೆಸ್ಕೊಂಡೆ, ನಾಳೆ ಮೆಸೇಜ್ ಮಾಡಿದ್ರು, ನಾಡಿದ್ದು ನೆನೆಸ್ಕೊಂಡೆ ಮತ್ತೆ ಮೆಸೇಜ್, ಈ ಥರ ಎಲ್ಲೂ ಇರಲ್ಲ. ಯಾವಾಗೋ ಒಂದ್ಸಲ ಆಗಿರ್ಬೋದು, ಕಾಕತಾಳಿ ಅಂತ ಅನಿಸಿರ್ಬೋದು, ಕೆಲವೊಂದ್ಸಲ ಕೋಇನ್ಸಿಡೆಂಟ್ ಅಂತಿರ್ಬೋದು. ಆದರೆ ಪ್ಯಾಟ್ರನ್ ಥರ ಈ ಥರ ಡೈಲಿ ನಾನು ನೆನೆಸ್ತಾ ಇದ್ದೀನಿ, ಅವರು ಡೈಲಿ ಮಾಡ್ತಾ ಇದ್ದಾರೆ, ಇವಾಗ ಬೆಳಿಗ್ಗೆದ್ದೆ ನೆನೆಸಿದೆ ಮತ್ತೆ ಟಕ್ ಅಂತ ಮೆಸೇಜ್ ಬಂತು, ಈ ಥರ ಆಗಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಬ್ರಾಡರ್ ಸ್ಪೆಕ್ಟ್ರಮಲ್ಲಿ ಲೈಫನ್ನು ನೋಡಿದಾಗ ಅದು ಪೀರಿಯಾಡಿಕಲಿ ಆಗದೆ ಇಲ್ದಿದ್ರು ಕೂಡ, ಈ ಥರ ಘಟನೆಗಳು ಮೇಲೆ ನೆನೆಸ್ಕೊಂಡು ಆಗದೇ ಇದ್ರೂ ಕೂಡ ಪಕ್ಕ ಆಗುತ್ತೆ ಅನ್ನೋ ಒಂದು ಭಾವನೆ ಮೂಡುತ್ತೆ. ಸೊ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಬೇಕು ನಿಮ್ಮ ಹತ್ರ. ಇದು ನನ್ನ ಲೈಫಲ್ಲೇ ನಡೆದಿದ್ದು. ಕಳೆದ ಒಂದು ಮೂರು ವಾರದ ಹಿಂದೆ ನಾನು ಹೀಗೆ ಟ್ರೈನಲ್ಲಿ ಹೋಗ್ತಾ ಇದ್ದೆ. ಟ್ರೈನಲ್ಲಿ ಹೋಗುವಾಗ ಆಕಾಶನ ನೋಡ್ತಾ ಇದ್ದೆ. ನಾನು ಬಲಗಡೆ ಸೀಟಲ್ಲಿ, ಬಲಗಡೆ ಟ್ರೈನ್ ಮುಂದಕ್ಕೆ ಹೋಗ್ಬೇಕಾದ್ರೆ ನಾನು ಬಲಗಡೆ ಕೂತಿದ್ನಲ್ಲ, ಆಕಾಶನ ನೋಡ್ತಾ ಇದ್ದೆ. ಆಕಾಶನ ನೋಡ್ತಾ ಹಾಗೆ ಒಂದು ಯೋಚನೆ ಮಾಡ್ತಿದ್ದೆ. ಅಂತೂ ನಾನು ಸ್ಟೂಡೆಂಟ್ ಲೈಫ್ನ ಮುಗಿಸ್ಬಿಟ್ಟೆ, ಇನ್ನು ನಾನು ಎಂಪ್ಲಾಯ್ ಆಗ್ತೀನಿ, ಇನ್ನು ಜಾಬ್ ಮಾಡ್ಬೇಕು, ನಾನು ಅಂತೂ ಓದೋದು ಮುಗೀತು ಅಂತ. ಸೊ ನಾನು ಎಲ್ಲಿ ಶಿಶು ವಿಹಾರದಿಂದ ಹಿಡ್ಕೊಂಡು ಇವಾಗ ಮಾಸ್ಟರ್ಸ್ ತನಕ ಎಜುಕೇಷನ್ ಏನು ಮಾಡಿದ್ದೀನಿ, ಈ 25 years ಮುಗೀತು ಇದು ಒಂದು ಅಂತ ಆ ಒಂದು ಯೋಚನೆಯಲ್ಲಿ ಇದ್ದೆ. ಸೊ ಆ ಥರ ಯೋಚನೆಯಲ್ಲಿ ಇದ್ದಾಗ ನಾನು ಕೆಲವೊಂದು ಸಲ ಈ ಥರ ಎಕ್ಸ್ಪೆರಿಮೆಂಟ್ಗಳು ಮಾಡ್ತೀನಿ. ಏನಂತಂದರೆ, ಖಾಲಿ ಕೂತಾಗ ಈ ಪ್ರಪಂಚ ಯಾಕೆ ಹಿಂಗಿದೆ ಅಂತ ನೋಡ್ತೀನಲ್ಲ. ಈಗ ಅಲ್ಲಿ ಟ್ರೈನ್ ಪಕ್ಕಕ್ಕೆ ಇನ್ನೊಂದು ಟ್ರೈನ್ ಹೋಗ್ತಿರುತ್ತೆ, ಅಲ್ಲೊಂದು ಗುಡ್ಡ ಕಾಣ್ತಿರುತ್ತೆ, ಅಲ್ಲಿ ಯಾರೋ ಮಾತಾಡ್ತಿರ್ತಾರೆ, ಇವೆಲ್ಲ ಒಂಥರ ವಿಚಿತ್ರವಾಗಿ ನನ್ನಿಂದ ಬೇರ್ಪಟ್ಟಿವೆ ಅಂತ ಒಂದು ಫೀಲಿಂಗ್ ಬಂದಾಗ ನಾನು ಇದೆಲ್ಲವೂ ನನಗೆ ಕನೆಕ್ಟ್ ಆಗಿದೆ ಅಂತ ಫೀಲ್ ಮಾಡೋಕ್ಕೆ ನಾನೊಂದು ಅವಾಗವಾಗ ಈ ಥರ ಅಂದ್ಕೊಳ್ತಾ ಇರ್ತೀನಿ. ಏನಂತಂದರೆ, ಯೂನಿವರ್ಸಿಗೆ ಹಾಗೆ ನಾನು ಸುಮ್ಮನೆ ಕೇಳಿದೆ, ಯೂನಿವರ್ಸ್ ಅಂತ ಏನೋ ಅದು ಮತ್ತೆ ನಾವೇ, ಅದನ್ನು ಲಾಸ್ಟಿಗೆ ಹೇಳ್ತೀನಿ ಯಾಕೆ ಅಂತ. ಏನು ಕೇಳಿದೆ ಅಂತಂದರೆ, ಓಕೆ, ಇವಾಗ ನನ್ನೊಳಗೆ ಈ ಥರ ಯೋಚನೆ ಬಂದಿದೆ, ನಾನು ಹೀಗೆ ಸ್ಟೂಡೆಂಟ್ ಲೈಫ್ನ ಮುಗಿಸಿದ್ದೀನಿ, ಇನ್ನೇನು ನಾನು ಜಾಬ್ಗೆ ಹೋಗಬೇಕು, ಎಂಪ್ಲಾಯ್ ಆಗ್ತೀನಿ ಅಂತ ಹೇಳ್ತೀನಲ್ಲ, ಇದು ನನ್ನ ಒಂದು ಯೋಚನೆ. ಈ ಯೋಚನೆ ಪ್ರಾಬಬ್ಲಿ ಪ್ರಪಂಚದಲ್ಲಿ ಯಾರಿಗೂ ಬರಲಿಕ್ಕಿಲ್ಲ, ಯಾಕಂದರೆ ನನಗೊಂದೇ ಬಂದಿರೋದು. ಈ ಒಂದು ದೇಹದಲ್ಲಿ ಏನೋ ಕಾನ್ಷಿಯಸ್ನೆಸ್ ಅಂತ ಫೀಲ್ ಆಗ್ತಿದೆಯಲ್ಲ, ಜೀವ ಅಂತ, ಇಲ್ಲೊಂದೇ ಈ ಯೋಚನೆ ಬಂದಿರೋದು. ಬಟ್ ಇದು ಇಡೀ ಯೂನಿವರ್ಸಿಗೆ ಅನುರಣನವಾಗ್ತಿದೆ, ಅಥವಾ ಇಡೀ ಬ್ರಹ್ಮಾಂಡಕ್ಕೆ ನಾನು ಹೇಳ್ತಿರೋ ನನ್ನ ಇನ್ನರ್ ವಾಯ್ಸ್ ಕೇಳ್ತಿದೆ ಅನ್ನಕ್ಕೆ ಏನಾದರೂ ಒಂದು ಪ್ರೂಫ್ ಕೊಡು ಅಂತ ನಾನು ಕೇಳಿದೆ. ಯಾರನ್ನೂ ಅಲ್ಲ, ದೇವರಲ್ಲ, ಏನೂ ಅಲ್ಲ, ಸುಮ್ಮನೆ ಹಾಗೆ ಪ್ರೂಫು ಸಿಗಬೇಕು ನನಗೆ ಅಂತ ಅಫರ್ ಮಾಡೋದು, ಸೆಲ್ಫ್ ಅಫರ್ ಮಾಡೋದು. ಸೊ ಆ ಥರ ಆಕಾಶ ನೋಡಿದ ಆ ಥರ ಅನ್ಕೊಂಡೆ. ಈಗ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತಲ್ಲ, ನಾನು ಸ್ಟೂಡೆಂಟ್ ಆಗಿದ್ದೀನಿ, ಇನ್ಮೇಲೆ ಜಾಬ್ಗೆ ಹೋಗ್ತೀನಿ ಅಂತ, ಆ ಥರ ನನಗೊಂದು ಕಾಣಿಸ್ಬೇಕು, ಆ ಥರ ಏನಾದರೂ ಒಂದು ಫೀಲ್ ಮಾಡಬೇಕು ಅಂತ, ಏನೋ ನನ್ನ ಇನ್ನರ್ ವಾಯ್ಸ್ ಔಟ್ಸೈಡಲ್ಲಿ ರಿವರ್ಬ್ ಆಗ್ತಿದೆ ಅನ್ನೋದು ನನಗೊಂದು ಗೊತ್ತಾಗಬೇಕು ಇವಾಗ. ಹಾಗೆ ಅಂತ ಒಂದು 20 ಸೆಕೆಂಡ್ ಆಗಿರಬೇಕು. ಟ್ರೈನಲ್ಲಿ ಸ್ಕ್ರೀನ್ ಇರುತ್ತವಲ್ಲ, ಯಾವ್ಯಾವ ಪ್ಲೇಸ್ ಬಂದಿದೆ ಅಂತ ಮ್ಯಾಪ್ ತೋರ್ಸೋಕ್ಕೆ, ಆ ಸ್ಕ್ರೀನಲ್ಲಿ ಜರ್ಮನಲ್ಲಿ ಈ ಥರ ಬರೆದಿತ್ತು, ಹೊಯ್ಟೆಟ್ಸ್ ಹೌಸ್ ಅಬನಾಕ್ ಅಬ ಮೋಗನ್ ಆಫೀಸ್ ಅಂತ. ಇದರ ಅರ್ಥ ಏನು ಅಂತಂದರೆ, ಕನ್ನಡದಲ್ಲಿ ಇವತ್ತು ಮನೆಯಲ್ಲಿದೆಯಾ, ನಾಳೆ ಆಫೀಸು ಅಂತ. ಇದೇ ಸೆಂಟೆನ್ಸ್ ಅದು ಯಾವುದೋ ಒಂದು ಆ್ಯಡ್ ಬರ್ತಾ ಇತ್ತು, ಒಂದು ಜಾಬ್ ಪೋರ್ಟಲ್ ಒಂದು ಆ್ಯಡು ಹಾಕ್ತಿರ್ತಾರಲ್ಲ ಟಿ ವಿಲಿ, ಆ ಆ್ಯಡ್ ಬರ್ತಾ ಇತ್ತು. ಅದರಲ್ಲಿ ಟ್ಯಾಗ್ಲೈನ್ ಇರ್ತಾವಲ್ಲ, ಈಗ ಈ ನಮ್ಮ ಹತ್ರ ಬಂದ್ಬಿಡಿ ಸ್ಪಾನ್ಸರ್ಸ್ ಆಫ್ ಟುಮಾರೋ, ಹಿಂಗೆ ಒಂದು ಕಂಪ್ನಿಗಳು ಟ್ಯಾಗ್ಲೈನ್ ಇರ್ತಾವಲ್ಲ, ಈ ಥರ ಅದು ಹಿಂಗೆ ಮ್ಯಾಚ್ ಆಗಿತ್ತು ನೋಡಿ. ಇವತ್ತು ಮನೆಯಲ್ಲಿದೆಯಾ, ನಾಳೆ ಆಫೀಸು ಅಂತ, ಆ ಥರ ಒಂದು ಸಂದೇಶ ಅದು. ಸೊ ಇದನ್ನು ನೋಡ್ತಾ ನನ್ನ ಮನಸ್ಸಿಗೆ ಒಂದು ಸಡನ್ ಬರ್ಸ್ಟ್ ಕ್ರಿಯೇಟ್ ಆಯಿತು, ಒಂದು ಇಂಪಲ್ಸ್ ಕ್ರಿಯೇಟ್ ಆಯಿತು, ಒಂದು ಶಾಕ್ ಥರ ಒಂದು ಪಲ್ಸ್ ಬಂತು ಮನಸ್ಸಲ್ಲಿ. ಏನದು, ನಾನು ಯಾವ ಒಂದು ಇನ್ನರ್ ವಾಯ್ಸನ್ನು, ನನ್ನ ಒಳಗಿನ ಇನ್ನೂ ವಾಯ್ಸನ್ನು ನಾನು ಹೊರಗಡೆ ಕೇಳಬೇಕು ಅಂತ ಅಂದ್ಕೊಂಡಿದ್ನೋ, ಅದು 20 ಸೆಕೆಂಡಲ್ಲೇ ಎದುರಿಗೆ ಲೈಕ್ ಇನ್ಸ್ಟೆಂಟ್ ಮ್ಯಾನಿಫೆಸ್ಟೇಷನ್ ಥರ ಆಗೋಗ್ಬಿಡ್ತು.
ಆ ಒಂದು ಆ್ಯಡನ್ನ ಮೂಲಕ ಅದು ಯಾವುದೋ ಇರ್ಬೋದು, ರ್ಯಾಂಡಮ್ ಆ್ಯಡ್ ಇರ್ಬೋದು, ಆದರೆ ಅದು ನನಗೆ ಹೇಳ್ದಂಗಿತ್ತು, ಯಾರೋ ಒಬ್ಬರು ನನಗೆ ಹೇಳ್ದಂಗಿತ್ತು, ನೀನು ಏನು ಯೋಚನೆ ಮಾಡ್ತಿದೀಯಾ ಅದೇ ಅಬ್ಸರ್ವರ್ ಇಸ್ ದ ಅಬ್ಸರ್ವ್ಡ್ ಅಂತ, ನೀನು ನೋಡ್ತಿರೋ ಪ್ರಪಂಚನ ನೀನೇ ಪ್ರಪಂಚ ಅಂತ. ಸೊ ಈ ಥರ ಘಟನೆಗಳು ಈಗ ಇಲ್ಲಿ ಅನಾಲಿಸಿಸ್ ಮಾಡಬೇಕಾಗಿದೆ. ಇಷ್ಟಷ್ಟೇ ನನ್ನ ಎಕ್ಸ್ಪೀರಿಯನ್ಸ್. ಇದರ ಹಿಂದೆ ಏನಿದರ ಮರ್ಮ, ಯಾಕೆ ನನಗೆ ಆ ಥರ ಪಲ್ಸ್ ಉಂಟಾಯಿತು ಇದ್ದಕ್ಕಿದ್ದಂಗೆ? ಹಾಗಿದ್ರೆ ಈ ಘಟನೆ ಮಾಡಿದ್ದು ನಾನಾ? ಹಾಗಿದ್ರೆ ಈ ಘಟನೆ ಮಾಡಿದ್ದು ಯೂನಿವರ್ಸಾ, ಅಥವಾ ಇದು ಒಂದು ಕಾಕತಾಳಿಯ, ಅಥವಾ ಇದು ಒಂದು ಗ್ರ್ಯಾಂಡ್ ಡಿಸೈನಾ, ಹಿಂದಿರೋ ಪ್ಲಾನ ಇದು? ಇದರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನ್ಯೂರೋಬಯಾಲಜಿಲಿ ನಾನು ಕೆಲವೊಂದು ಪೇಪರ್ಸ್ಗಳನ್ನು ನೋಡ್ತಾ ಹೋದೆ. ಡೋಪಮಿನ್ಗಳ ಹೇಗೆ ರಿಲೀಸ್ ಆಗುತ್ತೆ, ಡೋಪಮಿನ್ನ ಅವಶ್ಯಕತೆ ಏನು, ಡೋಪಮಿನ್ ಯಾಕೆ ನಮ್ಮ ಲೈಫಲ್ಲಿ ಕೆಲವೊಂದು ಮುಖ್ಯ ಪಾತ್ರ ವಹಿಸುತ್ತೆ ಅಂತ. ಡೋಪಮಿನ್ ಅನ್ನೋದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್, ಅದು ಎಂಡೋಕ್ರೈನ್ ಸಿಸ್ಟಮಲ್ಲಿ ಆಪರೇಟ್ ಆಗುತ್ತೆ. ಅಂದರೆ ಈ ಡೋಪಮಿನ್ನ ನ್ಯೂರೋ ಟ್ರಾನ್ಸ್ಮಿಟರು ಪ್ಲೆಷರ್ ಮತ್ತು ರಿವಾರ್ಡ್, ಅಂದರೆ ತುಂಬ ಸುಖ ಆದಾಗ, ಯಾವುದೇ ಒಂದು ಇರಲಿ, ಸಿಗರೆಟ್ಸ್ ಅದಾಗಿರಲಿ, ಯಾವುದೇ ಒಂದು ನಿಮಗೆ ಇಷ್ಟ ಆಗಿರ್ತಕ್ಕಂಥ ಗೇಮ್ ಆಡೋದು, ಏನೋ ಒಂದು ಇರಲಿ, ಚಟ ಆಗಿ ಏನೋ ಒಂದು ಇರಲಿ, ಖುಷಿ ಅಥವಾ ನನಗೆ ಸುಖ ಬಂತು ಅಂತ, ತುಂಬ ನನಗೆ ಪ್ಲೆಷರ್ ಆಯಿತು, ರಿವಾರ್ಡ್ ಸಿಕ್ತು ಅಂಥೇಳಿ ಯಾವಾಗ ಅನಿಸುತ್ತೋ, ಬ್ಲಿಸ್ ಅಂತ ಕರೀತಾರಲ್ಲ, ಅವಾಗೆಲ್ಲ ನಮ್ಮ ರಕ್ತದಲ್ಲಿ, ಬ್ಲಡ್ ವೆಸಲ್ಸಲ್ಲಿ ಈ ಡೋಪಮಿನ್ ಅಂಥೇಳಿ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ರಿಲೀಸ್ ಆಗುತ್ತೆ. ಈ ಡೋಪಮಿನ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಫಸ್ಟ್ ಕ್ಯೂ ಅಂತಂದರೆ ಇದು ನ್ಯೂರೋಬಯಾಲಜಿಲಿ ಇರ್ತಕ್ಕಂಥ ಟೆಕ್ನಿಕಲ್ ಟರ್ಮ್ಸು, ಆದರೆ ನಾನು ಇದನ್ನು ತುಂಬ ಸಿಂಪಲ್ಲಾಗಿ ಹೇಳ್ತಾ ಹೋಗ್ತೀನಿ. ಕ್ಯೂ ಅಂತಂದರೆ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಅಂತ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಚಿಕ್ಕ ಮಗು ಹೋಮ್ವರ್ಕ್ ಮಾಡಬೇಕು. ಇವಾಗ ಆ ಹೋಮ್ವರ್ಕ್ ಮಾಡಬೇಕು ಅಂತಂದರೆ ಅದಕ್ಕೆ ಯಾರೋ ಹೇಳಿ ಮಾಡಿಸ್ಬೇಕು, ಯಾಕಂದರೆ ಅದಕ್ಕೆ ಇಷ್ಟ ಇಲ್ಲ, ಏನೋ ಒಂದು ರೀಸನ್ ಇರುತ್ತೆ. ಸಣ್ಣ ಮಕ್ಕಳು ಏನೋ ಹೇಳಿ ಕೇಳಲ್ಲ. ಆ ಚಿಕ್ಕ ಮಗುವಿಗೆ ನೀನೇನಾದರೂ ಹೋಮ್ವರ್ಕ್ ಮಾಡಿದರೆ ನಾನು ಚಾಕ್ಲೇಟ್ ಕೊಡ್ತೀನಿ ಅಂತ ನೀವು ಆಸೆ ತೋರಿಸ್ಬಿಟ್ರೆ, ಆ ಒಂದು ಆಸೆಗೆ, ಚಾಕ್ಲೇಟ್ ಸಿಗುತ್ತೆ ಅಂತ ಒಂದು ಆಸೆಗೆ, ಆ ಮನಸ್ಸಲ್ಲಿ ಒಂದು ಪಿಕ್ಚರ್ ಬಂತಲ್ಲ ಚಾಕೊಲೇಟ್ ಅಂತ, ಆ ಒಂದು ಇಮ್ಯಾಜಿನೇಷನ್ನಿಗೆ ಅದೊಂದು ಫೋರ್ಸಾಗಿ ಆ್ಯಕ್ಟ್ ಮಾಡುತ್ತೆ ಮಗುವಿಗೆ. ಆ ಫೋರ್ಸಿಂದ ಅದು ಕೆಲಸವನ್ನು ಮಾಡಿ ಮುಗಿಸ್ಬಿಡುತ್ತೆ, ಹೋಮ್ವರ್ಕ್ ಮಾಡಿಬಿಡುತ್ತೆ. ಸೊ ಇಲ್ಲಿ ಡೋಪಮಿನ್ ಏನಂತಂದರೆ, ಜೀವನದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡುವಾಗ ಅಥವಾ ಇಮ್ಯಾಜಿನೇಷನ್ ಮಾಡುವಾಗ 3D ಜಗತ್ತು ಏನು ಕಾಣುತ್ತೆ ನಮಗೆ, ಈಗ ನಾ ಏನನ್ನಲ್ಲ, ಒಂದು ಮೆಸೇಜ್ ಕಾಣಬೇಕು ನನಗೆ 3D ಜಗತ್ತು ಅಂತೇಳಿ, ಆ ಜಗತ್ತು ಒಂದು ಕಂಟಿನ್ಯೂಸ್ ಆಗಿ ಆಗ್ತಕ್ಕಂಥ ಚೈನ್ ರಿಯಾಕ್ಷನ್ಗಳು, ಅವರಿಂದ ಅವರಿಗೆ ಈ ಥರ ಆಗ್ತಕ್ಕಂಥ ಒಂದು ಚೈನ್ ರಿಯಾಕ್ಷನ್ಗಳು. ಆ ಜಗತ್ತಿನಲ್ಲಿ ನಮಗೆ ಕೆಲವೊಂದು ರಿಯಾಕ್ಷನ್ಗಳು ಇರ್ತವೆ. ಅದು ಯಾವ ಥರ ಅಂತಂದರೆ, ಯಾವ ಥರ 2 ರಿಯಾಕ್ಷನ್ ಇರ್ತವೆ ಅಂತ ಹೊರಗಿನ ಪ್ರಪಂಚದಲ್ಲಿ. ಒಂದು ಎಕ್ಸ್ಪೆಕ್ಟೆಡ್ ರಿವಾರ್ಡ್, ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ರಿವಾರ್ಡ್ ಅಂತ. ರಿವಾರ್ಡ್ ಅಂದರೆ ಒಂದೇ, ಯಾಕಂದರೆ ಪ್ರತಿಫಲ, ಅದು ಏನು ಬರುತ್ತೆ ಫಲ ಅಂತ. ಒಂದು ಎಕ್ಸ್ಪೆಕ್ಟೆಡ್ ಫಲ ಅಂದರೆ ಒಂದು ಅನ್ಕೊಂತೀವಿ ನಾವು ಲೈಫಲ್ಲಿ, ಒಂದು ಇಮ್ಯಾಜಿನ್ ಮಾಡ್ತೀವಿ, ಹಂಗಾಗುತ್ತೆ, ಹಂಗಾದಾಗ ನನಗೆ ಖುಷಿ ಆಗುತ್ತೆ, ಎಕ್ಸ್ಪೆಕ್ಟೆಡ್ ರಿವಾರ್ಡ್. ಇನ್ನೊಂದು, ನನಗೇನೂ ಗೊತ್ತಿಲ್ಲ, ನಾನೇನು ಅಂದ್ಕೊಂಡಿಲ್ಲ, ಆದರೆ ಒಂದು ಸಿಕ್ತು, ಅದರಿಂದ ನನಗೆ ಕೆಟ್ಟದಾಗಲಿಲ್ಲ, ಅದರಿಂದ ತುಂಬ ಖುಷಿ ಆಯಿತು. ರ್ಯಾಂಡಮಾಗಿ ಯಾರೋ ನನಗೊಬ್ಬರು ಸೆಲೆಬ್ರಿಟಿ ನನಗೆ ಮೆಸೇಜ್ ಮಾಡಿಬಿಟ್ರು, ನೀನು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ರು, ಅಥವಾ ರ್ಯಾಂಡಮ್ ಕಾಂಪ್ಲಿಮೆಂಟ್ ಸಿಕ್ತು ನನಗೆ, ನಾನು ಇಷ್ಟು ಚೆನ್ನಾಗಿದ್ದೀನಿ ಅಂತ ಗೊತ್ತಿಲ್ಲ, ಯಾರೋ ನನ್ನ ಬಟ್ಟೆ ಬಗ್ಗೆ ನನಗೆ ಕಾಂಪ್ಲಿಮೆಂಟ್ ಮಾಡಿಬಿಟ್ರು, ಅವಾಗೊಂದು ಡೋಪಮಿನ್ ಕ್ರಿಯೇಟ್ ಆಯ್ತಲ್ಲಿ, ಅದು ಅನ್ಎಕ್ಸ್ಪೆಕ್ಟೆಡ್ ಡೋಪಮಿನ್ ರಿಲೀಸು. ಸೊ ಕ್ಯೂ ಅಂದರೆ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಪ್ಲಸ್ ರಿವಾರ್ಡ್. ಅಂದರೆ ಇಲ್ಲಿ ಫಸ್ಟು ಕ್ಯೂ ಬರುತ್ತೆ, ಕ್ಯೂ ಸ್ಟೇಜಲ್ಲಿ ಬರುತ್ತೆ. ನೆಕ್ಸ್ಟು ಕ್ಯೂ ಆದ ತಕ್ಕಂಗೆ ರಿವಾರ್ಡ್ ಬರುತ್ತೆ. ಈ ಡೋಪಮಿನ್ಗಳ ಸ್ಟಡಿ, ಈ ಒಂದು ಸೈಂಟಿಫಿಕ್ ಪೇಪರ್ನ ಯಾಕೆ ನಾನು ಸ್ಟಡಿ ಮಾಡಿದೆ ಅಂತಂದರೆ, ಈಗ ನೀವು ಒಂದನ್ನು ಸುಮ್ಮನೆ ಒಂದು ಫ್ರೆಂಡ್ ಹತ್ರ ಹೋಗಿರ್ತೀರ ಅಥವಾ ಯಾರ ಹತ್ರ ಹೋಗಿರ್ತೀರ, ಆ ಥರ ಹೋದಾಗ ಅವರು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕಾಸ್ಟ್ಲಿ ಒಂದು ವಾಚ್ ಕೊಟ್ಟುಬಿಡ್ತಾರೆ. ಅದು ಅಕಸ್ಮಾತಾಗಿ ನಿಮಗೆ ವಾಚ್ ಅಂದರೆ ಇಷ್ಟ ಇರುತ್ತೆ. ಸೊ ಈ ಥರ ಘಟನೆ ಆದಾಗ ಎಕ್ಸ್ಪೆಕ್ಟೇ ಮಾಡಿಲ್ಲ ನನಗೆ ಇವ್ರು ವಾಚ್ ಕೊಡ್ತಾರೆ ನನಗೆ ಅಂತ. ಇಷ್ಟೊಂದು ಕಾಸ್ಟ್ಲಿ ವಾಚ್ ಕೊಟ್ಬಿಟ್ಲು, ಒಮೆಗಾ ವಾಚ್ ಕೊಟ್ಬಿಟ್ಲು, ಒಮೆಗಾ ಸಿ ಮಾಸ್ಟರ್ ವಾಚ್ ಕೊಟ್ಬಿಟ್ಲು ಇವಳು ಅಂತ. ಅವಾಗ ನೋಡಿ, ಸಡನ್ ಬರ್ಸ್ಟ್ ಆಫ್ ಡೋಪಮಿನ್ ಬ್ಲಡ್ ಒಳಗಡೆ ರಿಲೀಸ್ ಆಗ್ಬಿಡುತ್ತೆ. ಅವಾಗ ನಮಗೆ ಆನಂದ, ಬ್ಲಿಸ್ ಆಗುತ್ತೆ, ಆನಂದ. ಸೊ ಈ ಥರ ಮತ್ತೆ ಮುಂದಿನ ವಾರ ಮತ್ತೆ ಅದೇ ಫ್ರೆಂಡ್ ಮನೆ ಹೋಗ್ತೀರಿ, ಆವಾಗ ಅವಳು ಮತ್ತೆ ಇನ್ನೊಂದು ರೋಲೆಕ್ಸ್ ವಾಚ್ ಕೊಡ್ತಾಳೆ ಈ ಸಲ. ಆವಾಗ ನಿಮಗೆ ಮತ್ತೆ ಖುಷಿ ಆಗುತ್ತೆ, ಮತ್ತೆ ಸಡನ್ ಬರ್ಸ್ಟ್. ಅದು ಆ್ಯಕ್ಚುಲಿ ಟೈಮ್ ಆಕ್ಸೆಸಲ್ಲಿ ನೋಡಿದಾಗ ಸಡನ್ ಬರ್ಸ್ಟ್, ಅದು ಕ್ಯೂ ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ವಾಚ್ ಕೊಡೋದು, ಬರ್ಸ್ಟ್ ಡೋಪಮಿನ್ ರಿಲೀಸ್ ಆಗೋದು. ಆವಾಗ ನಿಮಗೆ ಅನಿಸುತ್ತೆ, ಇವಳು ಯಾಕೆ ಹಿಂಗೆ ಮೇಲೆ ವಾಚ್ ಕೊಡ್ತಾ ಇದ್ದಾಳೆ ನನಗೆ ಅಂತ. ಆವಾಗ ನಿಮಗೆ ಆವಾಗ ಅಕಸ್ಮಾತ್ ಏನಾದರೂ ನಿಮ್ಮ ಫ್ರೆಂಡ್ ಏನಾದರೂ ಬಿಲಿಯನಿಯರ್ ಆಗಿದ್ದರೆ, ಇವಳಿಗೆ ದುಡ್ಡು ಅಂತ ಒಂದು ಏನೂ ಲೆಕ್ಕನೇ ಇಲ್ಲ, ಅದಕ್ಕೆ ವಾಚ್ ಎಷ್ಟಾದರೂ ಕೊಡ್ಬೋದು ಅಂತ. ನೆಕ್ಸ್ಟ್ ವಾರ ಮತ್ತೆ ಹೋಗ್ತೀರಿ, 3ನೇ ವಾರ, ಅವಾಗಲೂ ಅವಳು ಇನ್ನೊಂದು ಯಾವುದೋ ವಾಚ್ ಕೊಡ್ತಾಳೆ, ಸ್ವಿಸ್ ಆರ್ಮಿ ಯಾವುದೋ ಮೇಡ್ ಅಂತ
ಅದನ್ನ ನೋಡಿ ನಿಮಗೆ ಆ್ಯಕ್ಚುಲಿ ಖುಷಿ ಆಗುತ್ತೆ. ಬಟ್ ಈ ಸಲ 3ನೇ ಸಲ ಅವಳು ಹೆಂಗಿದ್ರು ಅವಳಿಗೆ ದುಡ್ಡಿದೆ, ಅವಳು ಹೋದಾಗ ಯಾವಾಗಲೂ ವಾಚ್ ಕೊಡ್ತಾನೆ ಇದ್ದಾಳೆ, ಸೊ ಇದ್ರಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೀವಲ್ಲ, ನಿಮ್ಮ ಮೈಂಡ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಏನು ಇದಕ್ಕೆ ಪ್ರೂಫು ಮೈಂಡ್ ಥಿಂಕ್ ಮಾಡೋಕ್ಕೆ ಅಂತಂದರೆ, ಯಾವಾಗಲೂ ರಿವಾರ್ಡ್ಗಳು ಪೀರಿಯಾಡಿಕಲಿ ಒಂದು ಪ್ಯಾಟರ್ನನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ರೆ ಸಮಾಜದಲ್ಲಿ, ಅಂದರೆ ಒಬ್ರು ಯಾವಾಗಲೂ ಹಿಂಗೆ ಮಾಡ್ತಿದ್ದಾರಪ್ಪ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಕೂತ್ಬಿಟ್ರೆ, ಅವಾಗ ನಿಮಗೆ ಆಗ್ತಕ್ಕಂಥ ಆ ಡೋಪಮಿನ್ ಪಲ್ಸ್ ಏನಿದೆ, ಆ ಬರ್ಸ್ಟ್ ಏನಿದೆ, ಅದು ಕಡಿಮೆ ಆಗುತ್ತೆ ಅಂತೇಳಿ ಈ ಸ್ಟಡಿ ತೋರಿಸುತ್ತೆ. ಇದನ್ನು ಅವರು ವೇರಿಯಸ್ ಅನಿಮಲ್ಸ್ಗಳ ಮೇಲೆ ಮಾಡಿದ್ದಾರೆ. ಅನಿಮಲ್ಸ್ಗೆ ನೀವು ಯಾವಾಗಲೂ ಒಂದಿನ ಹಾಕ್ತಾ ಇದ್ರೆ ಅದಕ್ಕೊಂದು ಗೊತ್ತಾಗ್ಬಿಡುತ್ತೆ. ಈ ಮೊಸಳೆ ಬಂತು ಮೊಸಳೆ ಕತ್ತಿ ಅಂತಾರಲ್ಲ, ಮೊಸಳೆ ಬಂತು ಅವರು ಯಾರು ಓಡ್ ಬರ್ತಾರೆ, ಮತ್ತು 2ನೇ ಸಲ 3ನೇ ಸಲ ಯಾರು ಕೇರೆ ಮಾಡಲ್ಲ. ಅದು ನಿಜ ಆಗಿದ್ರು ಕೂಡ ಯಾರು ಕೇರೆ ಮಾಡಲ್ಲ. ಅಂದರೆ ಈ ಕೇರ್ ಮಾಡಲ್ಲ ಅಥವಾ ಅದು ನಾರ್ಮಲ್, ಅದೊಂದು ಜನರಿಕ್ ಅಂತ ಒಂದು ಕನ್ಸಿಡರ್ ಮಾಡೋ ಟರ್ಮ್, ಆ ಪರ್ಸನಿಫಿಕೇಶನ್ ಏನಂತಂದರೆ ಡೋಪಮಿನ್ಗಳು ಕಡಿಮೆ ರಿಲೀಸ್ ಆಗೋದು. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಏನಾದರೂ ಸಿಕ್ಕರೆ ಜೀವನದಲ್ಲಿ ಹ್ಯಾಪಿ ಮಾಡೋಂಥದ್ದು, ಅವಾಗ ನಮಗೆ ಆಗ್ತಕ್ಕಂಥ ಡೋಪಮಿನ್ ಮ್ಯಾಗ್ನಿಟ್ಯೂಡು ತುಂಬ ಜಾಸ್ತಿ. ಎಕ್ಸ್ಪೆಕ್ಟೆಡ್ ಆಗಿ ಪದೇ ಅದು ಆಗ್ತಾ ಇದ್ರೆ ಅವಾಗ ಅದು ಕಡಿಮೆ ಬರ್ಸೋ. ಇದು ನ್ಯೂರೋಬಯಾಲಜಿಲಿ ಇರ್ತಕ್ಕಂಥ ಒಂದು ಸ್ಟಡಿ. ಆದರೆ ಇದನ್ನು ಯಾಕೆ ಹೇಳಿದೆ ನಾನು? ಡೋಪಮಿನ್ ರಿಲೀಸಿಗೂ ಈ ನನ್ನ ಈ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಆಯ್ತಲ್ಲ, ನಾನು ಏನು ಅನ್ಕೊಂಡೆ ಮನಸ್ಸಲ್ಲಿ ಒಳಗಿದ್ದು ಹೊರಗೆ ಬಂತು ಅಂತಂದಲ್ಲ, ಆ ಒಂದು ಆ್ಯಡ್ ಮೂಲಕ, ಇದಕ್ಕೇನು ಕನೆಕ್ಷನ್ ಅಂತಂದರೆ ಒಂದು ವಿಶೇಷ ಕನೆಕ್ಷನ್ ಇದೆ. ಅದು ಏನಪ್ಪ ಅಂತಂದರೆ, ನಾವು ಒಂದನ್ನು ಬಯಸ್ತೀವಿ, ಆ ಒಂದು ಆಸೆ ನಮ್ಮ ಒಳಗಿಂದ ಹುಟ್ಟುತ್ತೆ. ನಮ್ಮ ಮನಸ್ಸಿನ ಆ ಒಂದು ಸಬ್ಕಾನ್ಷಿಯಸ್ಗಿಂತ ಕೆಳಗಡೆ ಲೆವೆಲ್ಲು, ನಮ್ಮ ಈಗೋಕ್ಕಿಂತ ಕೆಳಗಡೆ ಲೆವೆಲ್ ಏನಿದೆ, ಆ ಸೆಲ್ಫ್ ಅಂತ ಏನಿದೆ ಆ ಲೆವೆಲ್ಲು, ಅಲ್ಲಿಂದ ಆ ಒಂದು ಆಸೆ ಆಗಲಿ, ಆ ಡ್ರೀಮ್ ಆಗಲಿ ಹುಟ್ಟುತ್ತೆ. ಆ್ಯಕ್ಚುಲಿ ಆಸೆ ಯಾಕೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಅದು ಪ್ರೀ ಕಂಡೀಷನ್ ಅಷ್ಟೇ. ನಾವು ಒಂದು ಪ್ರಪಂಚದಲ್ಲಿ ಇದೀವಿ ಅಂತಂದರೆ ಆ ಪ್ರಪಂಚದಲ್ಲಿ ಏನಿದೆಯೋ ಅದೇ ನಮ್ಮ ಅಲ್ಟಿಮೇಟ್ ಆಸೆಗಳಾಗಿರ್ತವೆ. ಇದ್ರ ಮೀನಿಂಗ್ ಏನು ಅಂತಂದರೆ, ನನಗೆ ಗುರುಗ್ರಹದಲ್ಲಿ ಏನಾಗ್ತಿದೆ ಅಂತೇಳಿ ಆಸೆ ಯಾವತ್ತೂ ಬರಲ್ಲ. ಯಾಕಂದರೆ ನನಗೆ ಅನ್ನೋನನ್ನು ನಾನು ಆಸೆ ಪಡೋಕ್ಕಾಗಲ್ಲ. ನನಗೆ ಭೂಮಿ ಮೇಲೆ ಇರ್ತಕ್ಕಂಥದ್ದೇ ಬೇಕು. ಏನೋ ಕಾರೋ ಮನೆಯೋ ಏನೋ ಅದೆಲ್ಲಿ ಭೂಮಿ ಮೇಲಿದೆ, ಎಲ್ಲ ಭೂಮಿ ಮೇಲಿದೆ. ಸೊ ನಿನ್ನ ಆಸೆಯಲ್ಲಿ ಎಲ್ಲಿ ಸೀಮಿತ ಆಗಿರೋದು ಭೂಮಿ ಮೇಲೆ ಸೀಮಿತ ಆಗಿರೋದು. ಅನ್ಎಕ್ಸ್ಪೆಕ್ಟ್ ಆಗಿರ್ತಕ್ಕಂಥದ್ದು ಬರಲ್ಲ. ಅಂದರೆ ಮನಸ್ಸಲ್ಲಿ ಹುಟ್ಟತಕ್ಕಂಥದ್ದು ಪ್ರೀ ಕಂಡೀಷನ್ ಆಗಿ ಹುಟ್ಟತಕ್ಕಂಥ ಆಸೆ ಇದು ಬಹಳ ಅನ್ಸರ್ಟನ್ನು ಮತ್ತು ಅನ್ಪ್ರಿಡಿಕ್ಟಬಲ್ ಆಸೆಗಳು. ಈ ಆಸೆಗಳು ಬರೋದು ತಪ್ಪಾ ಅಂತೇಳಿ ಒಂದು ಕ್ವಶನ್ ಬಂದಾಗ, ಇಲ್ಲ, ಇಲ್ಲಿ ಯಾರಿಗೆ ಇದೇ ಆಸೆ ಬರಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಎಲ್ಲರಿಗೂ ವಿಲ್ ಪವರ್ ಅನ್ನೋದಿದೆ. ಇದ್ರ ಬಗ್ಗೆ ಹೆಂಗೆ ಡೀಲ್ ಮಾಡೋದು ಈ ಆಸೆಗಳನ್ನು? ನೀವೇನಾದರೂ ಹೀಗೆ ನನಗೆ ಆಗಬೇಕು ಅಂತ ಎಕ್ಸ್ಪೆಕ್ಟೆಡ್ ಆಗಿಟ್ಟಿದ್ರೆ, ಅಂದರೆ ಕಂಡೀಷ್ನಲ್ ಆಸೆಗಳು, ಹಿಂಗೆ ಆಗಬೇಕು ಇನ್ನೊಂದು 2 ವರ್ಷದಲ್ಲಿ ಅಥವಾ ಇನ್ನೊಂದು 3 ವರ್ಷದಲ್ಲಿ, ಅವ್ರು ಅದನ್ನು ನಂಗೆ ಹಿಂಗೆ ಮಾಡಬೇಕು, ಅವ್ರು ಇದನ್ನು ನನಗೆ ಇದು ಸಿಗಬೇಕು, ನನಗೆ ಹಿಂಗೆ ಕಂಡೀಷನ್ಗಳಿದ್ರೆ ಮುಂಚೆನೆ, ಅವಾಗ ನೀವು ಅದನ್ನು ಕಷ್ಟಪಡ್ತೀರಿ. ಅದಕ್ಕೊಂದು ಕನಸು ಅಂತ ಕರಿತೀರಿ. ಪ್ರೀ ಕಂಡೀಷ್ನಲ್ ಆಸೆಗಳಿಗೆ ನಾವು ಕನಸು ಅಂತ ಕರಿತೀವಿ. ಅಂದರೆ ಒಂದು ಹಿಂಗಿದೆ, ನಾನು ಹಿಂಗೆ ಕಂಡಿದ್ದೀನಿ, ಇದನ್ನು ಇಮ್ಯಾಜಿನ್ ಮಾಡ್ತೀನಿ, ಇದನ್ನು ಮಾಡಬೇಕು. ಅದು ಆಯಿತು, ನಿನಗೆ ರಿವಾರ್ಡ್ ಸಿಗುತ್ತೆ. ಯಾವ ಮೂಲಕ? ಬ್ಲಡ್ಡಲ್ಲಿ ಆ ಡೋಪಮಿನ್ ರಿಲೀಸ್ ಆಗೋದ್ರ ಮೂಲಕ, ಆ ಬರ್ಸ್ಟ್ ಆಗುತ್ತೆ ಹಿಂಗೆ. ಅದೇ ನೀನು ಪ್ರೀ ಕಂಡೀಷ್ನಲ್ ಡಿಸೈರ್ಗಳನ್ನ ಇಟ್ಕೊಂಡ್ಬಿಟ್ಟು ಅದು ಆಗಲಿಲ್ಲ ಅಂತಂದರೆ, ಅವಾಗ ಡೋಪಮಿನ್ ರಿಲೀಸ್ ಆಗುತ್ತಲ್ಲ, ಅದು ಪ್ಲಸ್ ಮ್ಯಾಗ್ನಿಟ್ಯೂಡ್ ಅಲ್ಲ, ನೆಗೆಟಿವ್ ಕೂಡ ಹೋಗುತ್ತೆ ಅಂತ ಹೇಳಿ ಸ್ಟಡಿ ಹೇಳುತ್ತೆ ನ್ಯೂರೋಬಯಾಲಜಿಲಿ. ಸೊ ಜಸ್ಟ್ ಡೋಪಮಿನ್ ರಿವಾರ್ಡ್ ಕೊಡೋ ನ್ಯೂರೋ ಟ್ರಾನ್ಸ್ಮಿಟರ್ ಅಲ್ಲ. ನಮಗೆ ಏನೋ ಒಂದು ಸಿಗಲ್ಲಲ್ಲ, ನಾವು ಡಿಪ್ರೆಷನ್ಗೆ ಹೋಗ್ತೀವಿ ಅಥವಾ ಈ ಒಂದು ಡಿಸ್ಪೇರ್ ಸ್ಟೇಟಲ್ಲಿ ಏನು ಮೈಂಡ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ, ಒಂದು ಬೇಕಾದ ಸಿಗದೇ ಇದ್ದಾಗ, ಆವಾಗ ನೆಗೆಟಿವ್ ಕೂಡ ಮ್ಯಾಗ್ನಿಟ್ಯೂಡ್ ಕೂಡ ಡೋಪಮಿನ್ ಹೋಗುತ್ತೆ. ತುಂಬ ಕಡಿಮೆ ಲೆವೆಲ್ ಅದು ರಿಲೀಸ್ ಆಗಲ್ಲ ಆ್ಯಕ್ಚುಲಿ. ಸೊ ಇದರಿಂದ ತುಂಬ ಲಾಸ್ ಜಾಸ್ತಿ ನಮಗೆ. ಅಂದರೆ ಎಕ್ಸ್ಪೆಕ್ಟೆಡ್ ಇರಲಿ ಅನ್ಎಕ್ಸ್ಪೆಕ್ಟೆಡ್ ಇರಲಿ, ನಮಗೆ ರಿವಾರ್ಡ್ ಬೇಕು ಅನ್ನೋದೇ ನಿಜ ಆಗಿದ್ದರೆ, ನಾವು ಯಾವುದಕ್ಕೊಂದು ಪ್ರಿಪೇರ್ ಆಗಿರಬೇಕು, ನಮಗೆ ಪೇನ್ಗೆ ಪ್ರಿಪೇರ್ ಆಗಿರಬೇಕು ಅಥವಾ ಡಿಸ್ಪೇರಿಗೆ ಪ್ರಿಪೇರ್ ಆಗಿರಬೇಕು. ಅದಕ್ಕೆ ಈ ಒಂದು ಶಂಕರಾಚಾರ್ಯರು ಯಾವ ಥರ ಹೇಳ್ತಿದ್ರು ಅಂತಂದರೆ, ಬ್ರಹ್ಮಚಾರ್ಯ ಯಾಕೆ ಅತಿಶ್ರೇಷ್ಠ ಮಾರ್ಗ ಅಂತಂದರೆ, ಸನ್ಯಾಸಿಗಳು ಯಾಕೆ ಅತಿಶ್ರೇಷ್ಠ ಮಾರ್ಗ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಆ್ಯಪ್ನ ತುಂಬ ನೋಡ್ತಾ ಇದ್ದೀನಿ, ಅದನ್ನು ಸ್ಟಾಪ್ ಮಾಡಬೇಕು, ನಂಗೆ ಆಗ್ತಿಲ್ಲ ಅಂತ ಹೊಯ್ಕತ್ತಾರೆ ಕೆಲವೊಬ್ಬರು. ಆ್ಯಪನ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತಂದರೆ ಏನು ಆನ್ಸರ್ ಏನು? ನನಗೆ ತಲೆ ಭಾಳ ನೋಯ್ತಾ ಇದೆ ಅನ್ನೋಕ್ಕೆ ಕಾರಣ ಏನು ಅಂತಂದರೆ, ನಿಂಗೆ ತಲೆ ಇದೆ, ಅದಕ್ಕೆ ನಿಂಗೆ ತಲೆನೋವಿದೆ. ಸೊ ಇದನ್ನು ತಪ್ಪಾಗಿ ತಿಳ್ಕೊಬಾರ್ದು. ಮೂಲ ಕಾರಣನ ನಾನು ಹುಡುಕ್ತಾ ಇದ್ದೀನಿ. ನನಗೆ ಇವತ್ತು ಕಾಲು ನೋಯ್ತಾ ಇದೆ, ನನಗೆ ಬೆನ್ನು ನೋಯ್ತಾ ಇದೆ ಅಂತ ಕಾರಣ ಏನೋ ಒಂದು ಮಾಡಿಬಿಟ್ಟೆ, ಏನೋ ಬಿದ್ದುಬಿಟ್ಟೆ ಅಲ್ಲ, ಅದು ಸಬ್ ಕಾರಣ. ಅದು ಮೂಲ ಕಾರಣ ಬೇರೆ, ಮೂಲ ಕಾರಣ ನಿನಗೆ ಕಾಲಿದೆ, ಅದಕ್ಕೆ ನಿಂಗೆ ಕಾಲು ಬಂದಿರೋದು. ನಿನಗೆ ತಲೆ ಇದೆ, ಅದಕ್ಕೆ ತಲೆನೋ ಬಂದಿರೋದು. ಇದನ್ನು ನಾವು ಹೇಗೆ ಯೂಸ್ ಮಾಡ್ಬೋದು? ಯಾವ ಒಂದು ಪಾಯಿಂಟ್ ಆಫ್ ಇಂಟ್ರೆಸ್ಟಿಂದ ಕ್ವಶನ್ ಹುಟ್ಟಿದೆಯೋ ಅದೇ ಆನ್ಸರು
ಇವತ್ತು ನನಗೆ ತಲೆನೋವು ಬಂದಿದೆ, ಆ ತಲೆನೋವಿನ ಮೂಲ ಏನು? ನನಗೆ ತಲೆ ಇದೆ, ಅದಕ್ಕೆ ನಂಗೆ ತಲೆನೋವು ಬಂದಿದೆ. ಹಾಗಿದ್ರೆ ಆ ತಲೆನೋವು ಹೋಗೋದು ಎಲ್ಲಿ? ಅಲ್ಲಿ ಹೋಗುತ್ತೆ, ಮಂಗಳ ಗ್ರಹದಲ್ಲಿ. ಅಲ್ಲ, ತಲೆಯಲ್ಲೇ ತಲೆನೋವು ಹೋಗೋದು. ಅಂದರೆ ಕ್ವಶನ್ನಲ್ಲೇ ಆನ್ಸರ್ ಹುಟ್ಟೋದು. ಕ್ವಶನ್ನು ಆನ್ಸರು ಪ್ಯಾಕೇಜ್ ಥರ ಬಂದ್ಬಿಡ್ತವೆ ಒಂದೇ ಸಲಕ್ಕೆ, ಎರಡು ಥರ ಬಂದ್ಬಿಡ್ತವೆ. ಸೊ ಈ ಒಂದು ರಿವಾರ್ಡ್ ಏನು ಅಂದೆ ನಾನು, ಎಕ್ಸ್ಟರ್ನಲ್ ಸ್ಟಿಮ್ಯುಲಸ್ ಆಗಬೇಕು, ಒಂದು ರಿವಾರ್ಡು. ಈಗ ನೋಡಿ, ನನಗೆ ಮನಸ್ಸಲ್ಲಿ ಒಂದು ವಾಯ್ಸ್ ಬಂತು, ನಾನು ಇಷ್ಟು ದಿನ ನಾನು ಸ್ಟೂಡೆಂಟ್ ಆಗಿದ್ದೆ, ನಾನು ಇವಾಗ ಜಾಬಿಗೆ ಹೋಗ್ತೀನಿ, ಈ ಒಂದು ವಾಯ್ಸ್ನ ಇಡೀ ಬ್ರಹ್ಮಾಂಡಕ್ಕೆ ಕೇಳ್ತಾ ಇದೆ, ನನಗೆ ಒಂದು ಪ್ರೂಫ್ ಕೊಡುವಂಥ ಯೂನಿವರ್ಸ್ನ ಕೇಳಿದಾಗ ನನಗೆ 20 ಸೆಕೆಂಡಲ್ಲಿ ರಿವಾರ್ಡ್ ಸಿಕ್ತು. ಅನ್ಎಕ್ಸ್ಪೆಕ್ಟೆಡ್ ರಿವಾರ್ಡ್. ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ನಾನು ಟ್ರೈನಲ್ಲಿ ಹೋಗ್ತೀನಿ, ಹಿಂಗೆ ನನಗೊಂದು ಯೋಚನೆ ಬರುತ್ತೆ, ಅಲ್ಲಿ ಟಿ ವಿಯಲ್ಲಿ ಆ ಒಂದು ಸ್ಕ್ರೀನಲ್ಲಿ ನಾನು ಏನು ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಒಂದು ಆ್ಯಡ್ ಬರುತ್ತೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ರಿವಾರ್ಡ್. ಸೊ ನನಗೆ ಅದನ್ನು ನೋಡಿದ ತಕ್ಷಣ ಡೋಪಮಿನ್ ಸಡನ್ ಬರ್ಸ್ಟ್ ಆಯಿತು. ಯಾಕೆ ಹೇಳು? ಎಕ್ಸ್ಪೆಕ್ಟೆಡ್ ರಿವಾರ್ಡ್ ಅಲ್ಲ ಇದು, ಅನ್ಎಕ್ಸ್ಪೆಕ್ಟೆಡ್ ರಿವಾರ್ಡು. ಅನ್ಎಕ್ಸ್ಪೆಕ್ಟೆಡ್ ರಿವಾರ್ಡ್ ಯಾವತ್ತಿಗೂ ಜಾಸ್ತಿ ಇರುತ್ತೆ ಅಂತೇಳಿ ನ್ಯೂರೋಬಯಾಲಜಿಯಲ್ಲಿ ಆ ಪೇಪರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದಮೇಲೆ ಇಲ್ಲಿ ಒಂದು ಸತ್ಯ ಗೊತ್ತಾಯಿತು, ತುಂಬ ರಿಮಾರ್ಕಬಲ್ ಅಲ್ಲ, ಒಂದು ಹೈಯರ್ ಲೆವೆಲ್ ಸತ್ಯ. ಏನು? ಜಗತ್ತಿನಲ್ಲಿ ಆಸೆ ಪಡುವುದೇ ಅವಾಗವಾಗ ಪೇನಿಗೆ ಕಾರಣ. ಈ ಬುದ್ಧ ಹೇಳ್ತಾರಲ್ಲ, ಆಸೆ ದುಃಖಕ್ಕೆ ಮೂಲ ಅಂತ. ಯಾವಾಗಲೂ ಆಸೆ ಪಟ್ಟರೆ ಯಾವಾಗಲೂ ನಿರಾಶೆ ಆಗ್ಬಿಡುತ್ತೆ ಅಂತ ಇಲ್ಲಲ್ಲ. ಯಾಕಂದರೆ ಕೆಲವೊಂದು ಬಯಸಿದ್ದು ಸಿಗ್ತವೆ ಜೀವನದಲ್ಲಿ, ಹಾಗೆ ಇಲ್ಲ ಅಂತಲ್ಲ. ಆದರೆ ಸಿಗಲ್ಲ ಅಂತ ಅನ್ನೋದು ಆಸೆಯಿಂದನೇ ತಾನೇ. ಆಸೆ ಇದ್ದು ಅದು ಸಿಗಲಿಲ್ಲ ಅಂತಂದ್ರೆ ತಾನೇ ಬೇಜಾರಾಗೋದು. ಆಸೆನೇ ಇಲ್ಲಪ್ಪ ಅಂತಂದರೆ ಏನು ಸಿಕ್ಕಿರೋನು ಬಿಟ್ಟರೆ ನನಗೆ ಸಂಬಂಧನೇ ಇಲ್ಲ, ಅರಿಷಡ್ವರ್ಗನ ಮೀರಿ ಬಿಡ್ತಾರೆ ಅಂತಂತಾರಲ್ಲ. ಸನ್ಯಾಸಿಗಳು ಈ ಥರ ಒಂದು ಮಾರ್ಗದಲ್ಲಿ ಇರ್ತಾರೆ. ಸೊ ಅವರಿಗೆ ಅರಿಷಡ್ವರ್ಗಗಳನ್ನು ಮೀರಿದಾಗ ಈ ಕಾಮ, ಕ್ರೋಧ, ಮದ, ಲೋಭ, ಮಾತ್ಸರ್ಯ ಈ ಥರ ಎಲ್ಲ ಇರ್ತಾವಲ್ಲ, ದ್ವೇಷ ಈ ಥರ ಎಲ್ಲ. ಸೊ ಏನೂ ಒಂದು ಲೇಬಲ್ ಇಲ್ಲ. ಅಂದರೆ ನನ್ನ ಒಂದು ಲೈಫಿಗೆ ಫಾರ್ಮ್ ಇಲ್ಲ, ಫಾರ್ಮ್ಲೆಸ್ ಆಗಿ ನಾನು ಬದುಕ್ತೀನಿ. ಇದು ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ರಿವಾರ್ಡ್ಗೆ ತೊಗೊಂಡು ಹೋಗ್ತಕ್ಕಂಥ ವೇ ಇದು. ಹಾಗಿದ್ರೆ ಎಲ್ಲರೂ ಸನ್ಯಾಸಿಗಳು ಆಗ್ಬೇಕಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಏನಂತಂದರೆ, ನಮಗೆ ಫೈನಲ್ ಆಗಿ ಮಾನವರಿಗೆ ಬೇಕಿರೋದು ಫೀಲಿಂಗ್ ಇಸ್ ದ ಸೀಕ್ರೆಟ್. ನನಗೆ ಒಂದು ಕಾಸ್ಟ್ಲಿಯೆಸ್ಟ್ 5 ಲಕ್ಷದ ವಾಚ್ ಬೇಕು ಅಂತಲ್ಲ ನನ್ನ ಆಸೆ. ಆ ವಾಚ್ ಸಿಕ್ಕಾಗ ನನ್ನೊಳಗಡೆ ಒಂದು ಫೀಲಿಂಗ್ ಆಗುತ್ತಲ್ಲ, ಅದು ನನಗೆ ಬೇಕು. ಆ ವಾಚ್ ಸಿಕ್ಕಾಗ ಅದನ್ನು ಹಾಕಿದಾಗ ನನಗೆ ಬೇರೆಯವ್ರನ್ನ ಯಾವ ಥರ ಕಾಣುತ್ತಿದೆ ಅಂತ ಹೇಳ್ತಾರಲ್ಲ, ಅದು ನನಗೆ ಬೇಕು. ಆ ವಾಚ್ ಸಿಕ್ಕಾಗ ನಾನು ಶೋ ಆಫ್ ಮಾಡಿದಾಗ ಅಯ್ಯೋ ಅವ್ನು ಹಿಂಗೆ ಅಂತ ಮಾತಾಡ್ತಲ್ಲ, ಅವಾಗ ಒಂದು ಫೀಲಿಂಗ್ ಬರುತ್ತಲ್ಲ, ಆ ಒಂದು ಫೀಲಿಂಗನ್ನ ಎಲ್ಲರೂ ಬಯಸೋದು. ಇದೊಂದು ಎಕ್ಸಾಂಪಲ್ ವಾಚಿಂಗ್ ಅಷ್ಟೇ. ಯಾವುದೇ ಫೀಲ್ಡಲ್ಲಿ ತಗೊಳ್ಳಿ, ವೆಲ್ತು, ರಿಲೇಷನ್ಶಿಪ್ಪು, ಇನ್ನೇನೇನೋ ಡ್ರೀಮ್ಸ್, ಏನೋ ಕರಿಯರ್ಸ್ ಇದ್ದಾವೆ. ಫೈನಲ್ ಆಗಿ ಹ್ಯೂಮನ್ ಮೈಂಡ್ಗೆ ಎಕ್ಸ್ಪೀರಿಯನ್ಸ್ ಆಗಬಹುದಂಥ ಅತ್ಯದ್ಭುತ ರಿಯಾಲಿಟಿ ಅಂತಂದರೆ ಅದೊಂದು ಫೀಲಿಂಗ್ ಅಷ್ಟೇ. ಒಂದು ರಿಯಲ್ ವಸ್ತು, ಐ ಮೀನ್ ಅದು ವಸ್ತು ಕೂಡ ಅಲ್ಲ, ಅದೊಂದು ಎಂಟಿಟಿ, ಅದಷ್ಟೇ ಒಂದು ರಿಯಲ್ ಆಗಿರ್ತಕ್ಕಂಥದ್ದು. ಆ ಥರ ಫೀಲಿಂಗ್ ಯಾವ ರೂಪದಲ್ಲಿ ನಮಗೆ ಅನುಭವ ಆಗುತ್ತೆ ಅಂತಂದರೆ, ಈ ಡೋಪಮಿನ್ ಬರ್ಸ್ಟ್ಗಳು ನಮ್ಮ ಬ್ಲಡ್ ವೆಸಲಲ್ಲಿ ಬಂದಾಗ ಆ ನ್ಯೂರೋ ಟ್ರಾನ್ಸ್ಮಿಟರೇ ನಮಗೆ ಪ್ಲೆಷರ್ ಮತ್ತು ರಿವಾರ್ಡನ್ನು ಕೊಡೋದು. ಯಾವಾಗಲೂ ಹಿಂಗೆ, ಈ ಲೈಫೇ ಹಿಂಗೆ, ಇದು ಯಾವಾಗಲೂ ಹಿಂಗೆ, ಈ ಪ್ಲೇಸೇ ಹಿಂಗೆ ಅಂತ ನಾವೊಂದು ಸೆಟ್ ಮಾಡಿಬಿಟ್ರೆ, ನಾನು ಹೇಳಿದ್ನಲ್ಲ, ಯಾವಾಗಲೂ ನಿಮ್ಮ ಫ್ರೆಂಡ್ ಆ ವಾಚ್ ಕೊಡ್ತಾನೆ ಹೋಗ್ಬಿಟ್ರೆ ನಿಮಗೆ ಒಂದಿನ ಖುಷಿ ಆಗಲ್ಲ. ಏನಿದು ಪ್ರತಿ ವಾರ ಹೋಗ್ತಿದ್ದೀನಿ, ಪ್ರತಿ ವಾರ ವಾಚ್ ಕೊಡ್ತಾಳೆ, ಬೇಜಾರಾಗ್ಬಿಡ್ತಾವ ನನಗೆ, ಈ ಥರ ಅಂತಾರೆ. ಆದರೆ ಈ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಸರ್ಪ್ರೈಸ್ ಗಿಫ್ಟ್ ಅಂತಾರಲ್ಲ, ಈ ಥರ ಸರ್ಪ್ರೈಸ್ ಆಗಿ ಬರ್ತಾ ಆ ಸಡನ್ ಬರ್ಸ್ಟ್ಗಳು ಆಗಿದ್ರೆ ಒಂದು ಫೈನಲ್ ಆಗಿ ಅಲ್ಟಿಮೇಟ್ ಕ್ವಶನ್ ಬಂದ್ಬಿಡುತ್ತಿಲ್ಲ. ಲೈಫಲ್ಲಿ ಈ ಥರ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ಗಳು ಆಗಬೇಕು ಅಂತಂದರೆ ಇದಕ್ಕೂ ಡೋಪಮಿನ್ಗೂ ರಿಲೇಷನ್ ಇದೆಯಾ? ಎಸ್. ಮಿಸ್ಟಿಕಲ್, ಪವಾಡ, ಮಿರಾಕಲ್ ಅಂದರೆ ಏನು? ಮಿರಾಕಲಸ್ ಎಕ್ಸ್ಪೀರಿಯನ್ಸಸ್ಗಳು, ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ಗಳು ಅಂದರೆ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲಪ್ಪ, ಆದರೂ ಆಗ್ಬಿಡ್ತು. ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇಲ್ಲಪ್ಪ, ಆದರೂ ಆಗ್ಬಿಡ್ತು. ನನ್ನ ಮಗ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟು ಮ್ಯಾಜಿಕ್ ಮಾಡ್ತಾನೆ. ಮ್ಯಾಜಿಕ್ ಮಾಡುವಾಗ ನನ್ನ ಟೋಪಿ ಒಳಗಿಂದ ಪಾರಿವಾಳ ಬರಲ್ಲ ಅಂತ ಅಂದ್ಕೊಂಡಿದ್ನಪ್ಪ, ಪಾರಿವಾಳ ಬಂದ್ಬಿಡ್ತು. ಮಿಸ್ಟ್ರಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಸ್ಟೇಟಲ್ಲಿ ಯಾವ ಒಂದು ಕಾನ್ಷಿಯಸ್ನೆಸ್ ಇರುತ್ತೋ ಅವಾಗ ಏನೇ ಬಂದರೂ ಅದು ಮಿಸ್ಟ್ರಿನೇ. ಸಣ್ಣ ಮಗು ಹುಟ್ಟಿರುತ್ತೆ, ಸಣ್ಣ ಮಗು ಇಡೀ ಪ್ರಪಂಚವನ್ನು ಥೀಟಾ ಸ್ಟೇಜಲ್ಲಿ, ಅಂದರೆ ಯಾವುದೇ ಒಂದು ಗೊಂದಲ ಇಲ್ಲದೆ ನೋಡುತ್ತೆ. ಸಣ್ಣ ಮಗುವಿಗೆ ಒಂದು ಪಕ್ಷಿ ಹಾರಿದ್ರೂ ಅದೊಂದು ಮಿರಾಕಲ್ಲು, ಆ ಒಂದು ನದಿ ಹರಿದ್ರೂ ಒಂದು ಮಿರಾಕಲ್ಲು. ಟ್ರೈನಲ್ಲಿ ಹೋಗಬೇಕಾದ್ರೆ ಮರಗಳು ಹಿಂದೆ ಹೋಗ್ತಿದ್ರು ಕೂಡ, ಟ್ರೈನ್ ಮುಂದೆ ಹೋಗ್ತಿದ್ರು ಕೂಡ ಅದು ಯಾಕೆ ಹಿಂದೆ ಹೋಗುತ್ತೆ ಅನ್ನೋದು ಒಂದು ಮಿರಾಕಲ್ಲು. ಊಟ ಮಾಡಿಸುವಾಗ ಆಕಾಶದಲ್ಲಿರೋ ಚಂದ್ರ ನನಗೆ ಬೇಕು ಅನ್ನೋದು ಒಂದು ಮಿರಾಕಲ್ಲು. ಅಂದರೆ ಬೆಳೀತಾ ಯಾಕೆ ಈ ಒಂದು ಪ್ರವೃತ್ತಿ ಹೋಗ್ಬಿಡುತ್ತೆ ಮನುಷ್ಯನಿಗೆ? ನಾವು ಯಾಕೆ ಇವಾಗ ಎಲ್ಲವನ್ನು ಮಿರಾಕಲ್ ಥರ ನೋಡಲ್ಲ? ಯಾಕೆ ಒಂದು ಮಿಸ್ಟ್ರಿ ಥರ ನೋಡಿ ಇನ್ಸ್ಪಿರೇಷನ್ ಆಗಿ ತೊಗೊಳಲ್ಲ? ಇದೇ ರೀಸನ್. ನಮಗೆ ರಿವಾರ್ಡ್ ಅವಾಗವಾಗ ಸಿಕ್ಕು ಈ ಥರ ನಮ್ಮ ಫ್ರೆಂಡ್ ಪ್ರತಿ ವಾರ ವಾಚ್ ಕೊಟ್ಟು
ನಾವು ಹೊರಗಿನ ಸೊಸೈಟಿಯ ಪ್ರೋಗ್ರಾಮಿಂಗಲ್ಲಿ ಇದಿಷ್ಟೇ ಅಪ್ಪ, ಇದು ಹಿಂಗೆ ಲೆವೆಲ್ಲು ಅಂತ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ, ಏನೋ ಒಂದು ಹೊಸ ಚಿಂತನೆ ಮಾಡದೆ. ನಾವು ದಿನಕ್ಕೆ ಒಂದು 4,000ದಿಂದ 7,000 ಹೊಸ ಚಿಂತನೆಗಳು ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಅವಿಷ್ಟರಲ್ಲಿ ಒಂದು 80 to 90% ಹಳೆಯ ಯೋಚನೆಗಳೇ. ನಿನ್ನೆ ಮಾಡಿದ್ದೆ, ಬೆಳಗ್ಗೆ ಎದ್ದೇಳೋದು, ಬ್ರಷ್ ಮಾಡ್ತೀನಿ, ಮತ್ತೆ ಅದು ಮಾಡ್ತೀನಿ, ವರ್ಕ್ ಮಾಡ್ತೀನಿ, ಹೋಗ್ತೀನಿ, ಮತ್ತೆ ಸಂಜೆ ಆಗುತ್ತೆ. ಹೊಸ ಯೋಚನೆ ಹೆಂಗೆ ಮಾಡ್ತೀಯಾ? ಹೊಸ ಯೋಚನೆ ಮಾಡಲಿಲ್ಲ ಅಂತಂದ್ರೆ ಹೊಸ ಫ್ಯೂಚರ್ನ ಹೆಂಗೆ ಕಟ್ತೀಯ? ಒಂದು ನಿನಗೆ ವಿಷನ್ನೇ ಇಲ್ಲ, ನೀನು ಹೆಂಗೆ ಕಟ್ತೀಯ ಫ್ಯೂಚರ್ನ? ಆದ್ದರಿಂದ ಈ ಒಂದು ಮಿರಾಕಲಸ್ ಎಕ್ಸ್ಪೀರಿಯನ್ಸಸ್ಗಳು, ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ಗಳು ಆಗಬೇಕಂತಂದರೆ ನನಗೊಂದು ಸಿಗಬೇಕು, ಹಿಂಗೆ ಆಗಬೇಕು ಅನ್ನೋದನ್ನು ಸ್ಟಾಪ್ ಮಾಡಬೇಕು. ಆಸೆನೇ ಇಟ್ಕೋಬೇಡ ಅಂತ ನಾನು ಹೇಳ್ತಿಲ್ಲ. ಆಸೆಯ ಎಕ್ಸ್ಪೆಕ್ಟೇಷನ್ ಬಿಡು, ಪ್ರತಿಫಲವನ್ನು ಬಿಡು. ಇದನ್ನೇ ಶ್ರೀಕೃಷ್ಣ ಪರಮಾತ್ಮವನ್ನು ಹೇಳಿದ್ದು. ಕೆಲಸ ಅಷ್ಟೇ ಮಾಡು, ಆಸೆಯನ್ನು ಬಿಟ್ಬಿಡು. ಯಾಕೆ ಹೇಳಿದ್ದು? ನಿನಗೆ ಆಸೆ ಆದರೆ ಓಕೆ, ಆಗಲಿಲ್ಲ ಅಂತಂದರೆ ನಿನಗೆ ನಿರಾಸೆ ಆಗುತ್ತೆ. ನಿನಗೆ ಫೈನಲ್ ಆಗಿ ಬೇಕಿರತಕ್ಕಂಥದ್ದು ಫೀಲಿಂಗ್ಸು. ಆ ಫೀಲಿಂಗ್ಸ್ ಸಿಗ್ತಕ್ಕಂಥದ್ದು ಡೋಪಮಿನ್ ಅನ್ನೋ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಬರ್ಸ್ಟಲ್ಲಿ. ಇದೊಂದು ಕೆಮಿಕಲ್ ರಿಯಾಕ್ಷನ್ ಅಷ್ಟೇ. ನಿನ್ನ ಜೀವನದಲ್ಲಿ ಇರ್ತಕ್ಕಂಥದ್ದು ಎಲ್ಲರದು ಒಂದು ಕೆಮಿಕಲ್ ರಿಯಾಕ್ಷನ್. ಲವ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್, ಹೇಟ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್, ಆ್ಯಂಗರ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್, ಪೇಷನ್ಸ್ ಇಸ್ ಎ ಕೆಮಿಕಲ್ ರಿಯಾಕ್ಷನ್. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಬಿಟ್ಟರೆ ಏನೂ ಇಲ್ಲ. ನಮ್ಮ ಬ್ಲಡ್ಡಲ್ಲಿ ಆ ಒಂದು ಡೋಪಮಿನ್ ಮಾಡ್ತಕ್ಕಂಥ ಪ್ಲೆಷರ್ನ ನಾವು ಯಾವುದ್ಯಾವುದರಲ್ಲೂ ಸೆನ್ಸಲ್ಲಿ ಹುಡುಕ್ತಾ ಕಾಲ ಕಳೆದು ಬಿಡ್ತೀವಿ. ತೈತ್ತಿರಿಯ ಉಪನಿಷತ್ ಅನ್ನೋದು ಈ ಥರ ಹೇಳುತ್ತೆ, ಆನಂದ ಅನ್ನೋದು ಎಲ್ಲರಿಗೂ ಬೇಕು. ಆನಂದ ಅಂದ್ರೇನು? ಬ್ಲಿಸ್, ಸಂತೋಷ, ಹ್ಯಾಪಿನೆಸ್. ಆನಂದದಲ್ಲಿ ಎಷ್ಟು ಲೆವೆಲ್ಗಳಿದ್ದಾವೆ. ಒಂದು ಬಾಡಿಯಿಂದ ಸಿಗ್ತಕ್ಕಂಥ ಆನಂದ, ಸೆಕ್ಸಲ್ಲಿ ಮತ್ತು ಲೈಂಗಿಕ ಕ್ರಿಯೆಯಲ್ಲಿ ಸಿಗ್ತಕ್ಕಂಥ ಆನಂದ. ನೆಕ್ಸ್ಟು ಸೆನ್ಸಸ್ಸಿಂದ ಸಿಗ್ತಕ್ಕಂಥ ಆನಂದ. ನನಗೊಬ್ರು ಒಂದು ಹೇಳಿದಾಗ, ನೀನು ಆ ಥರ ಮಾತಾಡ್ತೀನಿ, ನಿನ್ನ ಡ್ರೆಸ್ ಹಂಗಿದೆ, ನಿನ್ನ ಸಕ್ಕದಾಗಿದೆ, ನೀನು ನೋಡೋಕೆ ಚೆನ್ನಾಗಿದೆ, ನಿಂದು ಅದು ಹಂಗಿದೆ, ನಿಂದು ಇದು ಹಿಂಗಿದೆ, ಅದು ಸೆನ್ಸಸ್ ಆನಂದ. ಫಸ್ಟ್ ಬಾಡಿ ಲೆವೆಲ್, ಲೋವರ್ ಲೆವೆಲಿಂದ ಬರ್ತಿದ್ದೀನಿ. ಬಾಡಿಯಿಂದ ಸಿಗತಕ್ಕಂಥ ಆನಂದ, ಸೆನ್ಸಸ್ಸಿಂದ ಸಿಗ್ತಕ್ಕಂಥ ಆನಂದ. ನೆಕ್ಸ್ಟ್ ಮೈಂಡಿಂದ ಸಿಗ್ತಕ್ಕಂಥ ಆನಂದ. ನಾವು ಯೋಚನೆ ಮಾಡಿ, ಲೈಕ್ ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ಮ್ಯೂಸಿಕ್ ಮಾಡು, ಒಂದು ಕ್ರಿಯೇಟಿವ್ ಆಗಿರ್ತಕ್ಕಂಥ ಒಂದು ಆರ್ಟ್ ಮಾಡು, ಅದರಿಂದ ನಿನಗೆ ಫುಲ್ ಹ್ಯಾಪಿ ಆಗುತ್ತೆ, ಆನಂದ. ಶೇರ್ಡ್. ನೆಕ್ಸ್ಟ್ ಇಂಟೆಲೆಕ್ಚುವಲ್ ಆನಂದ. ಇನ್ನೊಂದು ಲಾಸ್ಟಿಗೆ ಬರೋದು ಫೈನಲ್ ಆಗಿ ಸತ್ಚಿತ್ ಆನಂದ. ಈ ಸತ್ಚಿತ್ ಆನಂದ ಅಂತಂದರೆ ಅಲ್ಟಿಮೇಟ್ ಕಾನ್ಷಿಯಸ್ ಬೀಯಿಂಗ್ ಅಂತ ಕರೀತಾರೆ. ಲೈಕ್ ಏನು ಇದೆ, ಲೈಕ್ ಸತ್ಯ ಅನ್ನೋದು ಏನಿದೆ, ಸಚ್ಚಿತ್ ಆನಂದ ಅಂತಂದರೆ ಮನಸ್ಸು ಇವಾಗ ಏನು ಬೀಯಿಂಗ್ ಅಂದಿದೆ, ಇದೇ ಅಲ್ಟಿಮೇಟ್. ಲೈಕ್ ಇದು ಅಲ್ಟಿಮೇಟ್. ಈ ಸುಖನೇ, ಈ ಎಟರ್ನಲ್ ಲವ್ ಅಂತ ಏನಿದೆ, ಈ ಒಂದು ಕ್ಷಣ, ಇದರಲ್ಲಿ ಸಿಗ್ತಕ್ಕಂಥ ಆ ಸತ್ಚಿತ್ ಆನಂದ ಹೈಯೆಸ್ಟ್ ಲೆವೆಲ್ ಆಫ್ ಆನಂದ. ಇದು 1000 ಲೈಕ್ ಬಾಡಿ ಪ್ಲೆಷರ್ ಏನು ಸಿಗುತ್ತೆ, ಇದಕ್ಕಿಂತ 1000 ಪಟ್ಟು ಜಾಸ್ತಿ ಅಂತಾರೆ. ಹಾಗಿದ್ರೆ ಆ ಲೆವೆಲನ್ನು ರೀಚ್ ಆಗೋದು ಹೇಗೆ? ಪರ್ಹ್ಯಾಪ್ಸ್ ಇದು ನನ್ನ ಒಂದು ಅನಾಲಿಸಿಸ್. ಈ ಥರ ನಮಗೆ ಇರ್ತಕ್ಕಂಥ ಸತ್ಚಿತ್ ಆನಂದವನ್ನು ನಾವು ಹೊಂದಬೇಕಂತಂದರೆ ಅಫ್ಕೋರ್ಸ್ ಲೈಕ್ ಅವ್ರು ಹೇಳ್ತಾರೆ, ಅರಿಷಡ್ವರ್ಗಳನ್ನು ಮೀರಬೇಕು. ಯಾವಾಗ ನಿಮಗೆ ಏನೂ ಆಸೆ ಇರಲ್ವೋ ಆವಾಗ ನಿನಗೆ ಸಿಗ್ತಕ್ಕಂಥದ್ದು ಎಲ್ಲವೂ ರಿವಾರ್ಡೇ. ನನಗೆ ಏನೋ ಒಂದು ಕಂಡೀಷನ್ ಇಲ್ಲ, ನನಗೆ ಏನೋ ಒಂದು ಲೇಬಲ್ ಇಲ್ಲ, ನನಗೆ ಫಾರ್ಮ್ಲೆಸ್ ಆಗಿ ನಾನು ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅಂತಂದರೆ, ಈ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಈ ಥರ ಇದು ಒಂದು ನಾರ್ಮಲ್ ಅನಿಸ್ಬಿಡುತ್ತೆ. ಯಾಕಂತಂದರೆ ನಡೀತಕ್ಕಂಥ ಪ್ರತಿಯೊಂದು ಮಿರಾಕಲ್ ಥರ ಮಾಡ್ತಕ್ಕಂಥದ್ದು ಬ್ರೇನು ಅಂತ ಅರಿಬೇಕು ಮೊದಲು. ಅದು ಮಿರಾಕಲ್ಗಳು ನಡೆಯೋದಲ್ಲ ಹೊರಗಡೆಯಿಂದ. ಪ್ರತಿಯೊಂದು ಮಿರಾಕಲ್ ಅಥವಾ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ಗಳು ಅಂಥೇಳಿ ನಮಗೆ ಆ ಥರ ಅನ್ಕೊಳ್ಳಂಗೆ ಮಾಡೋದು ನಮ್ಮ ಬ್ರೇನು. ಆ ಒಂದು ಬ್ರೇನ್, ಆ ಮೈಂಡ್ ಅಂತೇನಿದೆ, ಆ ಮೈಂಡ್ ಮಾಡುತ್ತೆ. ಆ್ಯಕ್ಚುಲಿ ಬ್ರೇನ್ ಅಲ್ಲ, ಆ ಮೈಂಡನ್ನು ಟ್ರೈನ್ ಮಾಡ್ತಕ್ಕಂಥ ಕೆಲಸ ನಮ್ಮದಾಗಬೇಕು. ಆದ್ದರಿಂದ ಈ ಜಗತ್ತಿನಲ್ಲಿ ಫೈನಲ್ ಆಗಿ ನಾನು ಏನು ಹೇಳ್ತೀನಿ, ಔಟ್ಲುಕ್ ಮತ್ತು ಕನ್ಕ್ಲೂಷನಲ್ಲಿ, ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ಗಳು, ಮಿರಾಕಲಸ್ ಎಕ್ಸ್ಪೀರಿಯನ್ಸಸ್ಗಳು, ಕೆಮಿಕಲ್ ರಿಯಾಕ್ಷನ್ಗಳು, ಅವಕ್ಕೆ ಹೊರಗಿನಿಂದ ಯಾವುದೇ ಒಂದು ವ್ಯತ್ಯಾಸ ಅಥವಾ ಮೀನಿಂಗ್ ಇರೋದಿಲ್ಲ. ಅದಕ್ಕೆ ಮೀನಿಂಗ್ನ ಕೊಡ್ತಕ್ಕಂಥದ್ದು ನಾವು. ಫಾರ್ ಎಕ್ಸಾಂಪಲ್, ನಾನು ಹೇಳಿದ್ದೆ, ಚಿಕ್ಕ ಮಗುವಿಗೆ ಒಂದು ಪಕ್ಷಿ ಹಾರಿದರೆ ಅದೊಂದು ಮಿರಾಕಲ್. ನಮಗೆ ಎದುರಿಗೆ ಒಬ್ಬರು ಇನ್ಸ್ಪಿರೇಷನ್ ಕೊಡ್ತಾ ಇದ್ದಾರೆ, ನೀನು ಮಾಡ್ತೀಯಾ, ನಿನ್ನ ಕಷ್ಟದಲ್ಲಿ ನೀನು ಎಲ್ಲ ಮಾಡ್ತೀಯಾ ಅಂತಂದ್ರೂ ಕೂಡ ನಾವು ನಂಬಲ್ಲ. ಯಾಕಂದರೆ ಅದು ನಮಗೆ ಮಿರಾಕಲ್ ಅನಿಸಲ್ಲ. ಯಾಕಂದರೆ ಅದು ಕೂಡ ಒಂದು ಮಿರಾಕಲ್ ಆಗಿರುತ್ತೆ. ನಮ್ಮ ಮೈಂಡ್ ಆ ಥರ ನಂಬಲ್ಲ. ಆದ್ದರಿಂದ ಪ್ರತಿಯೊಂದು ವಸ್ತುವನ್ನು ನೀವು ಕ್ಯೂರಿಯಸ್ ಆಗಿ ನೋಡ್ಬೋದು. ಪ್ರತಿಯೊಂದು ವಸ್ತುವನ್ನು ನಾವು ನಾರ್ಮಲ್ಲ ಇದೇನಿಲ್ಲ, ಕ್ಯೂರಿಯಸ್ ಅಲ್ಲ ಅಂತ ನೋಡ್ಬೋದು. ಈ ಥರ ಐನ್ಸ್ಟೈನ್ ಅವರು ಹೇಳಿದರು. ಎರಡೇ ಥರ ಪೀಪಲ್ ಇರ್ತಾರೆ. ಒಂದು ಏನಪ್ಪ ನಡೆಯೋದೆಲ್ಲ ಮಿರಾಕಲ್ ಅಂತ ಅನ್ಕೊಳ್ತಾ ಬದುಕ್ತಿರ್ತಾರೆ. ಇನ್ನು ಕೆಲವೊಬ್ಬರು ಇದೆಲ್ಲ ನಾರ್ಮಲ್, ಇದು ಕೋಇನ್ಸಿಡೆನ್ಸ್ ಇರ್ಬೋದು, ಇದು ಹೆಂಗೆ ಹೇಳ್ತೀವಿ. ಸೊ ಈ ಥರ ಎರಡೇ ಟೈಪ್ ಮನುಷ್ಯರಿರ್ತಾರೆ. ಇಲ್ಲಿ ನಾವು ಅನ್ಎಕ್ಸ್ಪೆಕ್ಟೆಡ್ ರಿವಾರ್ಡನ್ನು ಕ್ಯೂ ಮತ್ತು ಈ ರಿವಾರ್ಡ್ ಸ್ಟೇಜ್ ಅಂತ ಏನಿದೆ, ಸ್ಟಿಮ್ಯುಲಸ್ಸು ಅಂದರೆ ನಾವು ಮಾಡ್ತಕ್ಕಂಥ ಅನ್ಎಕ್ಸ್ಪೆಕ್ಟೆಡ್ ಆ ಒಂದು ಟೈಮು ಮತ್ತು ನಮಗೆ ಸಿಗ್ತಕ್ಕಂಥ ಡೋಪಮಿನ್ ಬರ್ಸ್ಟಲ್ಲಿ ಆ ರಿವಾರ್ಡು, ಇದ್ರ ಗ್ಯಾಪನ್ನು ನಾವು ಜಾಸ್ತಿ ಮಾಡ್ತಾ ಆ ಒಂದು ಆನಂದವನ್ನು ಹೈಯರ್ ಸ್ಟೇಟಿಗೆ ತೊಗೊಂಡು ಹೋಗ್ಬೋದು.
ನಾವ್ಯಾವತ್ತು ಹೈಯೆಸ್ಟ್ ಫಾರ್ಮ್ ಆಫ್ ಆನಂದವನ್ನು ಹೊಂದಬೇಕೇ ಹೊರತು ಲೋಯೆಸ್ಟ್ ಫಾರ್ಮ್ ಅಲ್ಲ. ಬಾಡಿಯಿಂದ ಸಿಗ್ತಕ್ಕಂಥದ್ದು, ಸೆನ್ಸಿಂದ ಸಿಗ್ತಕ್ಕಂಥದ್ದು, ಈ ಪ್ರೈಡು, ಗೌರವ, ಈ ಪವರು, ಇವೆಲ್ಲ ಲೋಯೆಸ್ಟ್ ಲೆವೆಲ್ ಆಫ್ ಆನಂದ. ಅದು ಕೂಡ ಆನಂದನೇ, ಬಟ್ ಇದು ಟ್ರಾನ್ಸಿಯೆಂಟ್. ಮೀನಿಂಗ್ ಏನು? ಸಿಕ್ಕರೆ ಮತ್ತೆ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಯಾಕಂದರೆ ಮುಗಿದೋಗ್ಬಿಡುತ್ತದು, ಕ್ಷಣಕ್ಕೆ ಮುಗಿದೋಗ್ಬಿಡುತ್ತೆ. ಮುಗಿದೋದಾಗ ಮತ್ತೆ ಆ ಬ್ರೇನು ಅಡಿಕ್ಟ್ ಆಗ್ಬಿಟ್ಟು ಮತ್ತೆ ಇನ್ಸೊಪ್ ಬೇಕು. ಆದರೆ ಹೈಯರ್ ಲೆವೆಲ್ ಆಫ್ ಆನಂದವನ್ನು ನೀವು ಹೊಂತ ಹೋದಾಗ ಎಲ್ಲವೂ ಮಿಸ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಆಗುತ್ತೆ. ಕೊನೆಗೆ ಒಂದು ರಿಯಲೈಸ್ ಆಗುತ್ತೆ, ಅದೇನಂತಂದರೆ ಇಷ್ಟು ವರ್ಷಗಳ ಕಾಲ ನಾನು ಎಲ್ಲೆಲ್ಲೋ ಹುಡುಕಿದೆ ಮಿರಾಕಲ್ ಬೇಕು ಅಂತ. ಅಲ್ಲಿ ಹೋದೆ, ಗುಡ್ಡ ಹತ್ತಿದೆ, ನಾನು ಪರ್ವತವನ್ನು ಹತ್ತಿದೆ, ನಾನು ತಪಸ್ಸು ಮಾಡಿದೆ, ಯಾರನ್ನೋ ಬೇಡದೆ, ಯಾರ್ಯಾರನ್ನೋ ಕಾಲಿಡದೆ. ಕೊನೆಗೆ ನನಗೊಂದು ರಿಯಲೈಸ್ ಆಯಿತು, ಆ ಒಂದು ಆನಂದನೇ ನಾನು, ಆ ಒಂದು ಮಿಸ್ಟ್ರಿನೇ ನಾನು, ಆ ಒಂದು ಮಿರಾಕಲ್ಲೇ ನಾನೇ ಈ ಒಂದು ಮಿರಾಕಲ್ ಅಂಥೇಳಿ ಯಾವಾಗ ಒಬ್ಬನಿಗೆ ರಿಯಲೈಸ್ ಆಗುತ್ತೋ ಆವಾಗ ಅವನು ಅನ್ಎಕ್ಸ್ಪೆಕ್ಟೆಡ್ ರಿವಾರ್ಡನ್ನು ಪಡಿತಾ ಈ ಒಂದು ಸ್ಟೇಟನ್ನು ಸ್ಟ್ರೆಚ್ ಮಾಡಿ ಇಡೀ ಲೈಫಲ್ಲಿ ಅವನು ಪರ್ಮನೆಂಟ್ ಆನಂದವನ್ನು ಅಥವಾ ಪ್ಯೂರ್ ಬ್ಲಿಸ್ಸನ್ನು ಹೊಂದ್ತಾ ಹೋಗ್ತಾನೆ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.